ಮಾಡಾಕತ್ತೇವೆ ರೀ. ಅದಕ್ಕೆ ಹುಣಸೆ ಹಣ್ಣಿನ ರಸ ಹಿಂಡಿಟ್ಕೊಂಡಿದ್ದೀವಿ ರೀ. ಸ್ವಲ್ಪ ಅರ್ಶಿಣ ಪುಡಿ ಹಾಕಾಕತ್ತೇವೆ. ಅರ್ಶಿಣ ಪುಡಿ, ಉಪ್ಪು, ಖಾರ, ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಿ ಚಂದಾಗ ಕಲಿಸ್ಕೋಬೇಕು ರೀ. ಅದನ್ನು ಕಲಿಸ್ಕೊಂಡು ಒಂದು 2 ತಾಸು ನೆನೆಸಿಡ್ಬೇಕು ರೀ ಮೀನನ್ನು. ಅದ್ರಾಗ ನಾವು ಸಾರು ಭಾಳ ಮಾಡಂಗಿಲ್ಲ ರೀ, ಫ್ರೈಯೇ ಭಾಳ ಮಾಡ್ತೇವೆ. ಖಾರ ಮಸಾಲೆ ಕೂಡಿಸಿಟ್ಕೊಂಡಿರ್ತೇವೆ ರೀ ನಾವು. ಅಲ್ಲ ಬೆಳ್ಳುಳ್ಳಿ ಅವೆಲ್ಲ ಮಿಕ್ಸ್ ಮಾಡಿ ಮಸಾಲೆ ಖಾರ ಮಾಡಿ ಇಟ್ಕೊಂಡಿರ್ತೇವೆ. ಅದನ್ನೆಲ್ಲ ಹಾಕ್ಕೊಂಡು ಚೆಂದಾಗ ಸ್ವಲ್ಪ ಕಲಿಸ್ಕೋಬೇಕು ರೀ. ಅದನ್ನು ಗರಂ ಮಸಾಲೆ ಹಾಕದ ನೋಡ್ರಿ, ಹಾಕಿ ಕಲಿಸ್ಕೋಬೇಕು ರೀ. ಅದನ್ನು ಕಲಿಸ್ಕೊಂಡು ಅವನ್ನ ನೆನೆಸಿಟ್ಬಿಟ್ರೆ ಆಯ್ತು. ಅವನ್ನ ಆ ಕಡೆ ಕಲಿಸಿಟ್ಟು ಈ ಕಡೆ ಅವನ್ನ ಮಿಕ್ಸಿಗೆ ಹಾಕ್ಕೋತೇನೆ ರೀ. ಅದನ್ನು ಸಾರಿಗೆ ಬೇರೆ, ಟಮಾಟೆ ಹಣ್ಣು, ಉಳ್ಳಾಗಡ್ಡಿ ಅವೆಲ್ಲ ಬೇರೆ ಸಾರಿಗೆ ಮಾಡ್ಕೋತೀವಿ ರೀ. ನೋಡ್ರಿ ನಮ್ಮ ಹುಡುಗ ಬಂದು ಎಲ್ಲ ನಾವು ಮಾಡಿ ಅಂತಾರೆ ನಮ್ಮ ಮಕ್ಕಳು. ಕಲ್ಸಾಕತ್ತು ನೋಡ್ರಿ. ಅದು ಹಂಗಾರೆ ಕಲಿಸ್ಕೊಡ್ಪ ನೀ ಅಂತ ಸುಮ್ಮನೆ ಬಿಟ್ಟನೆ ರೀ, ಅವನ್ನ ಕಲಿಸ್ಲಿ ಅಂತೇಳಿ ಕಲ್ಸಾತ ನೋಡ್ರಿ. ಕಲಿಸಿಟ್ಟು ಮತ್ತು ಇದನ್ನು ಮಿಕ್ಸಿಗೆ ಹಾಕೊಳತ್ತೇನೆ ರೀ. ಇವ್ರು ಕರಿಯೋರು ರೀ, ಇವ್ರಿಬ್ರು ಹಾಳು. ಇಂಥವೇನಿರುತ್ತೆ ಅಂದ್ರೆ ಇವರೇ ರೀ ಮಾಡೋದು ನಮ್ಮ ಮನ್ಯಾಗ. ಫಿಶ್ ಫ್ರೈಗೆ ಒಬ್ಬಕ್ಕೆ ಇನ್ನೂ ಹಚ್ಚಿ ಕೊಡ್ತಾಳೆ ರೀ, ಒಬ್ಬ ಕರಿತಾನೆ. ಅಲ್ಲಿ ಹಾಕ, ಅವ್ನು ಕೈಯ ಕೂಡ ಸೈಡ್ ಹಾಕ್ತಾನೆ. ಇನ್ನೊಂದು ಸಾಕ್ತಾರೆ. ಇನ್ನೊಂದು ಹಾಕ್ತಾನೆ ಸೈಡ್ ಅಲ್ಲಿ ಐತೆ.